ಕೈಯಿಂದ ಎಲ್ಲವನ್ನೂ ಆಚೆಯಿಂದ ಈಚೆ ಸಿಕ್ಕಿದ್ದನ್ನೆಲ್ಲ ಎಳೆದು ಅತ್ಯಂತ ಕೋರೆದಾಡೆಯಿಂದ ಕೂಡಿದ ಬಾಯಿಯೊಳಗೆ ಸಿಕ್ಕಿದ ಪ್ರಾಣಿ ಪಕ್ಷಿಗಳು ಯಾರ್ಯಾರು ಈ ಕಾಡಿನಲ್ಲಿ ಓಡಾಡ್ತಾರೋ ಅವರನ್ನೆಲ್ಲರನ್ನೂ ತಿಂದು ಬಿಡ್ತಾ ಇದೆ. ಅದೇ ದಾರಿಯಲ್ಲಿ ಒಂದು ಕೂಗಳತೆಯ ದೂರದ ಆಕೃತಿಯನ್ನು ಇವರು ಕಂಡು ಪರಸ್ಪರ ನೋಡಿಕೊಳ್ಳುವಷ್ಟರಲ್ಲಿ 2 ಕೈಗಳನ್ನು ಚಾಚಿಯಾಗಿದೆ. ಒಂದೊಂದರಲ್ಲಿ ಒಬ್ಬೊಬ್ಬರನ್ನು ಹಿಡಿದು ಒಂದೊಂದು ದಿಕ್ಕಿನಲ್ಲಿ ಹಿಡಿದಿದ್ದಾನೆ. ಯಾರು ಯಾರನ್ನು ಹಿಡಿದಿದ್ದಾರೆ ಅಂತ ಗೊತ್ತಾಗುವಷ್ಟರಲ್ಲಿ ಲಕ್ಷ್ಮಣ ತುಂಬ ವ್ಯಥೆಯ ಮಾತಾಡ್ತಾನೆ. ಅಣ್ಣ, ನನ್ನನ್ನು ನೀನು ಕಾಯಬೇಡ, ನೀನು ಹೊರಟು ಬಿಡು. ಅಂದರೆ ಅಣ್ಣನ ಬಗ್ಗೆ ಅವನಿಗೆ ಗೊತ್ತಿಲ್ಲ. ನೀನು ಹೊರಟು ಬಿಡು, ನನ್ನ ಬಗ್ಗೆ ಕಾಯಬೇಡ, ನೀನು ಮನೆಯಲ್ಲಿ ದೊಡ್ಡವರಿಗೆ ಹೇಳಿಬಿಡು. ಹೀಗೆ ಇನ್ನೂ ಒಂದು ಕೆಲವು ದಿವಸಗಳ ಕಾಲ ಇರುವಂಥದ್ರಲ್ಲಿ ಸೀತೆಯನ್ನು ನೀನು ಹುಡುಕಿ ಗೆದ್ದು ಅಯೋಧ್ಯೆಯಲ್ಲಿ ಸುಖವಾಗಿರು, ನನ್ನನ್ನು ನೀನು ಭೂತಬಲಿ ಅಂತ ಅಂದುಕೊಂಡು ಬಿಡು ಅಂತ. ಆಗ ಅತಿದಿವ್ಯತೆ ಅಂತ ಮಾತು ಹಾಡ್ತಾರೆ.